ಯಾವ ಲೋಕ ಕಲ್ಯಾಣಕ್ಕೋಸ್ಕರ ಈ ಥರ ಮಾಡ್ತಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಸೊ ಅದರಿಂದ ದಯವಿಟ್ಟು ಏನು ಈ ಒಳ ಮೀಸಲಾತಿಗೆ ಸಂಬಂಧಪಡ್ತಕ್ಕಂಥ ಜಾತಿಗಳು ಈ ಜಾತಿ ಸಮೀಕರಣವನ್ನು ಪ್ರಬುದ್ಧ ಮತ್ತು ವಿದ್ಯಾವಂತ ಏನು ಸದಸ್ಯರಿದ್ದಾರೆ, ನಾವು ನಾಗರಿಕರಿದ್ದಾರೆ, ದಯವಿಟ್ಟು ಇದನ್ನು ಯೂಸ್ ಮಾಡಿಕೊಂಡು ತಕ್ಕ ಮಟ್ಟಿಗೆ ಯಾರು ಯಾವ ಜಾತಿಯಲ್ಲಿ ಇದ್ದೀವಿ, ಯಾವ ಉಪಜಾತಿಯಲ್ಲಿ ಇದ್ದೀವಿ ಅನ್ನೋದನ್ನು ನಾವು ಅದನ್ನು ಸರಿಪಡಿಸ್ಕೊಬೇಕಾಗುತ್ತೆ. 5ನೇ ತಾರೀಕಿಂದ 15ನೇ ತಾರೀಕುವರೆಗೂ ಜಾತಿ ಸಮೀಕರಣ ಸರ್ಕಾರದ ಸ್ಟಾರ್ಟ್ ಆಗ್ತದೆ. ಅದರಿಂದ ಇದನ್ನು ಯೂಸ್ ಮಾಡ್ಕೊಬೇಕಂತ, ಇದನ್ನು ಸದುಪಯೋಗಪಡಿಸ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊತೇವೆ. ಅದೇ ರೀತಿ ಸೊಸೈಟಿ ಚುನಾವಣೆ ಅಕ್ರಮ ಆಗಿದೆ ಅಂತ ಈಗಾಗಲೇ ಏನು DCC ಬ್ಯಾಂಕು ನಮ್ಮ ಜಿಲ್ಲೆಯಲ್ಲಿ ಹದಗೆಟ್ಟಿದೆ. ಈಗಾಗಲೇ ನನ್ನ ತಾಯಂದಿರು ಹೆಣ್ಮಕ್ಳು ಇದನ್ನು ವಂಚಿತರಾಗಿದ್ದಾರೆ, ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ. ಬಹುಶಃ ಏನಾದರೂ DCC ಬ್ಯಾಂಕು ಕರೆಕ್ಟಾಗಿ ಇದ್ದಿದ್ರೆ ನನ್ನ ಕೋಲಾರ ಜಿಲ್ಲೆಯಲ್ಲಿ ಏನು ಇವತ್ತು ಮೀಟರ್ ಬಡ್ಡಿ ದಂಧೆ ಏನಿದೆಯಲ್ಲ, ಇವತ್ತು ಸಾಕಷ್ಟು ಕಂಪ್ನಿಗಳು ಬಂದು ಇವತ್ತೇನು ಮೀಟರ್ ಬಡ್ಡಿ ಕೊಡ್ತಾವ್ರೆ ಅದೆಲ್ಲ ತಡೀತಾ ಇದೆ, ಈ ಗ್ರೂಪ್ ಲೋನ್ ಎಲ್ಲ ತಡೀತಾ ಇತ್ತು. ಸೊ ಅದರಿಂದ ಈ ಬ್ಯಾಂಕ್ ಈಗಾಗಲೇ ಹದಗೆಟ್ಟಿದ್ದರಿಂದ ಸಾಕಷ್ಟು ಕೆಲವು ಮೇಧಾವಿಗಳು ಅಡ್ಡದಾರಿಯಲ್ಲಿ ಬ್ಯಾಂಕನ್ನು ಹಿಡಿಬೇಕಂತ ಟ್ರೈ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಏನು ಇವತ್ತು ನಮ್ಮ ಅಂಬ್ಲಿಕಲ್ ಒಂದು VSSN ಏನು ವ್ಯವಸಾಯ ಸಹಕಾರ ಸಂಘ ಏನಿತ್ತು, ಆ ಸಂಘದಲ್ಲಿ ನಾವು ಒಂದು ಅಧಿಕಾರಿಗಳು ಸೇರಿ ನಮಗೆ ಮಣ್ಣು ಮುಗಿಸುವಂಥ ಕೆಲಸವನ್ನು ಮಾಡೋಕ್ಕೆ ಟ್ರೈ ಮಾಡಿದ್ರು. ಅದನ್ನು ಅಟ್ಯಾಕ್ ಮಾಡಿ, ಅವ್ರ ಅಧಿಕಾರಿಗಳನ್ನ ಕರೆದು ಅಟ್ಯಾಕ್ ಮಾಡಿ ಅದನ್ನು ಸರಿಪಡಿಸಿ ಯಾವುದೇ ಕಾರಣಕ್ಕೂ ಅದನ್ನು ಕಾನೂನು ರೀತಿಯಲ್ಲಿ ಹೋಗ್ಬೇಕಂತ ನಾವು ಸರಿಪಡಿಸಿದ್ವಿ. ದಯವಿಟ್ಟು ನಾನೆಲ್ಲ ಅಧಿಕಾರಿಗಳಲ್ಲಿ ಒಂದೇ ನನ್ನ ಮಾತು ಕೇಳೋದು, ನಂದು ಅಧಿಕಾರ, ನೀವು ಅಧಿಕಾರಿ, ನಾನು ಅಧಿಕಾರ, ನಂದು 5 ವರ್ಷ ಮಾತ್ರ, ನೀವು ಅಧಿಕಾರಿಗಳು. ನೀವು ಯಾವುದೇ ಉಪ್ಪು ನೀರು ಕೂಡ ನೀರು ಕುಡಿಬೇಕಾಗುತ್ತೆ, ಅದರಿಂದ ಯಾವುದೇ ತಪ್ಪು ಮಾಡಿದ್ರು ಕೂಡ ನೀವು ಅದು ಮಾಡಬೇಕಾದ್ರೆ ದಯವಿಟ್ಟು ಕೆಲವರ ಒಂದು ಏನು ಸ್ವಾರ್ಥಕ್ಕೋಸ್ಕರ ತಮ್ಮನ್ನು ಇದು ಮಾಡ್ಕೊಂತವ್ರೆ, ಅದಕ್ಕೆ ನೀವು ಅಧಿಕಾರಿಗಳು ಬಲಿ ಆಗಬಾರ್ದಂತ ಒಬ್ಬ ಶಾಸಕನಾಗಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಕೆಲವರು ಅಂದರೆ ಅದು ಹೆಸರೇಳಕ್ಕೆ ಬರಲ್ಲ, ಕೆಲವರು ಯಾರು ಮಾಡಿದ ಅವ್ರಿಗೆ ಸಲ್ಲುತ್ತದು. ಕೆಲವರು ನಂದು ಕಾಂಗ್ರೆಸ್ ಸರ್ಕಾರ ಇದೆ, ನಿಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತೀನಿ ಅಂತಂದ್ರೆ ಇದು ಯಾರು ಸ್ವಂತ ಅಲ್ಲ, ಇದು ಯಾರು ಅಲ್ಲ, ಇದು ಸ್ವಂತ ಅಲ್ಲ. ದಯವಿಟ್ಟು ಕೆಲವು ಮುಖಂಡರಿಗೆ ಇಷ್ಟಪಡ್ತೀನಿ, ಇಂಥವನ್ನ ಕೆಲವು ಅವಾಯ್ಡ್ ಮಾಡೋದು ಹೊಡೆದು. ಯಾಕಂದ್ರೆ ಇವತ್ತು ಈ ತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಿಲುವಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಇದೆ, ಕಾಂಗ್ರೆಸ್ ಅದಕ್ಕೆ ಆಗಿರ್ತಕ್ಕ ಒಂದು ರೆಸ್ಪೆಕ್ಟ್ ಇದೆ. ಕೆಲವರು ಈ ಪುಡಾರಿ ಮಾತಾಡೋದ್ರಿಂದ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಆಗ್ತದೆ. ನೀವು ಒಬ್ಬ ಶಾಸಕನಾಗಿ ಹೇಳುತ್ತೆ, ಯಾಕಂದ್ರೆ ಆಫೀಸ್ ಹತ್ರ ಹೋಗೋದು, ಅಧಿಕಾರಿ ಹೋಗೋದು, ಅರೆಸ್ಟ್ ಮಾಡಿಸ್ಬಿಡ್ತೀನಿ, ಎಲ್ಲೇ ಸಿದ್ದರಾಮಯ್ಯ ಇದಾನಲ್ಲಿ ಇಲ್ಲಿ ಮೇಲೆ ಅರೆಸ್ಟ್ ಮಾಡಿಸ್ಬಿಡ್ತೀನಿ. ಜನ ಏನ್ ಅನ್ಕೊಂಡ್ಬಿಟ್ಟಾರೆ, ಇದು ಅಧಿಕಾರ ಇರುತ್ತೆ, ಅಧಿಕಾರ ಹೋಗುತ್ತೆ. ಹಿಂದೆ ಅಧಿಕಾರ ನಮ್ಗಿತ್ತು ಅಂತ ನಾವು ಮಾಡಿದ್ವಾ? ಎಲ್ಲಾರು ಆಫೀಸಲ್ಲಿ ಕಳಿಸ್ಕೊಂಡಿದೀವ ನಾವು? ಯಾವ ಅಧಿಕಾರ ಧಮಕಿ ಹಾಕಿದೀವ? ಈ ಧಮಕಿಗಳನ್ನ ದಯವಿಟ್ಟು ಕೆಲವರು ಏನು ನಾನು ಓಪನ್ ಕೆಲವು ದೊಡ್ಡ ಮುಖಂಡರು ಏನು ಹೆಸರಿದೆ, ಅವರು ಜಿಲ್ಲೆಯಲ್ಲಿ ಕೆಲವು ಹೆಸರಿದೆ, ನಾನು ಓಪನ್ ಆಗಿ ಹೇಳ್ತೀನಿ. KGM ಏನೋ ಅವರಿಗೆ ನಮ್ಮ ಕದ್ರುಮಂದ ಸಾರಿಗೆ ಎಲ್ಲೂ ಇದೆಯಾ ಅವ್ರ ಹೆಸರಿದೆಯಲ್ಲ, ಈ ಹೆಸರನ್ನ ಕೆಲವರು ಈ ಪುಡಾರಿಗಳು ಹಾಳು ಮಾಡ್ತಾವೆ. ನಮ್ಗೆ ಅರ್ಥ ಆಗಿರ್ಬೇಕಂತ ಅದಲ್ವಾ? ಸೊ ಇವರಿಗೆ ಸರಿಯಾಗಿ ಬುದ್ಧಿ ಹೇಳೋದು ಒಳ್ಳೇದು. ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಆಗ್ತಕ್ಕಂಥ ಇತಿಹಾಸ ಇದೆ, ಅದೇ ಆದ ಗೌರವ ಇದೆ. ಆ ಗೌರವನ ಕೆಲವು ಪುಡಾರಿಗಳು ಹಾಳು ಮಾಡ್ತಾವ್ರೆ. ದಯವಿಟ್ಟು ಇದನ್ನ ಸರಿಪಡಿಸ್ಕೋಬೇಕಂತ. ಯಾಕಂದ್ರೆ ನಾನು ಸಾಕಷ್ಟು ಅಧಿಕಾರಿ ನಮ್ಗೆ ಹೇಳಿದ್ದಾರೆ ಇದ ಬಂದು ನಂಬಿಕೆ ಆಗ್ತಾವ್ರೆ ಅಂತ. ಇವೆಲ್ಲ ಕಟ್ಟಿಟ್ಟು ಬುದ್ಧಿಗಳಿವೆಲ್ಲ, ಇವೆಲ್ಲ ಬೇಡ ಅಂತ ನಾನು ಕೇಳ್ಕೊತೀನಿ. ಸೌಹಾರ್ದವಾಗಿದ್ದೀವಿ, ನಾವು ಸನ್ನದ್ಧವಾಗಿದ್ದೀವಿ, ಸಹೋದರತ್ವ ಇದ್ವಿ, ನಾವು ಹಿಂಗೆ ಬೆಳೆಸ್ಕೊಂಡೋಗೋಣ. ಸೊ ಇದು ಬಿಟ್ಬಿಟ್ಟು ಈ ಕೆಲವು ಹೋಗ್ಬಿಟ್ಟು ಅವ್ರ ಹೆಸರು ಯೂಸ್ ಮಾಡ್ಕೊಂಡು ಧಮಕಿ ಹಾಕೋದು, ಅವ್ರು ಇರ್ತಕ್ಕಂಥ ಗೌರವ ಎಲ್ಲೋ ಒಂದ್ ಕಡೆ ಇವ್ರು ಹಾಳು ಮಾಡ್ತಾವಲ್ಲ ಅಂತ ನನ್ನ ಅನ್ಸುತ್ತೆ. ಈ KGM ಸರ್ ಜೊತೆ ನೀವು ಆತ್ಮೀಯರಾಗಿದ್ದೀರಲ್ಲ ಸರ್, ಇಂಥವ್ರ ಬಗ್ಗೆ ನೀವು ಏನಾದ್ರು ಗಮನಕ್ಕೆ ತಂದಿ ಸರ್? ನಾನು 100% ನನಗಿಂತೂ ಜಾಸ್ತಿ ಅವರಿಗೆ ಗೊತ್ತಿದೆ, ಯಾರು ಎತ್ತಂತ ಗೊತ್ತಿದೆ. ಸೊ ಅದ ನಂತರ ಏನಾಗಿದೆ, ಈ ನಾನು ಒಂದು ಪಕ್ಷದ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಯಾವುದೋ ನೈತಿಕ ಹಕ್ಕಿಲ್ಲ, ಆದ್ರೆ ಒಬ್ಬ ಶಾಸಕನಾಗಿ ಮಾತಾಡ್ತಕ್ಕಂಥ ಹಕ್ಕು ನನಗಿದೆ. ನಾವು ಇವತ್ತು ನಾನು JDS ಪಕ್ಷದಲ್ಲಿ ಇದ್ದೀನಿ, ನಾನು ಕೂಡ ಮೂಲದಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದಾನೆ, ಇವತ್ತು JDS ಪಕ್ಷದಲ್ಲಿ ಇದ್ದೀನಿ. ನಾವು ಯಾವ ಮನೇಲಿ ಇದೀವಿ, ಯಾರಿಗೋಸ್ಕರ ಬಂದಿದ್ವಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ನಮ್ಮ ಧರ್ಮ. ಇವತ್ತು ನಾವು ಎಲ್ಲಿದ್ದೀವಿ ನಮ್ಮ ಧರ್ಮ. ಇವತ್ತು ನನ್ನ ಸ್ನೇಹಿತ ಇವತ್ತು ಹಾಸನದಿಂದ ಬಂದು ನನ್ನ ಮುಳಬಾಗಲು ಬಂದು ನನ್ನ ಶೋರೂಮ್ ಮಾಡ್ತಾವೆ, ಅವ್ನಿಗೆ ಏನು ಎಫೆಕ್ಟ್ ಆಗದಂಗೆ ಕಾಪಾಡ್ತಕ್ಕಂಥ ಶಾಸನ ನಮ್ಮ ಧರ್ಮ ಅದಲ್ವಾ? ಇಲ್ಲಿ ಬಂದು ರೋಲ್ಗಳು ಬಿಟ್ರೆ ಅದು ನಮ್ಮೂರ ಬಗ್ಗೆ ಏನು ಕೇಳ್ತಾರೆ, ತಪ್ಪು ಅನ್ಕೊತಾರೆ. ಸೊ ಅದರಿಂದ ನನ್ನ KGM ಬಗ್ಗೆ ಅಪಾರವಾದ ನಂಬಿಕೆ ಇದೆ, ಗೌರವ ಇದೆ 100%. ಇಲ್ಲಿ ತನಕ ನನಗೂ ಅವರು ಯಾವುದೇ ರೀತಿ ಕೂಡ ಭಿನ್ನಾಭಿಪ್ರಾಯ ಬಂದಿಲ್ಲ. ಈಗ ಕೆಲವ್ರು ಏನ್ ಮಾಡ್ತಾರೆ, ಅವ್ರು ಮಿಸ್ಗೈಡ್ ಮಾಡಿ ಹಾಳು ಮಾಡ್ತಾರೆ ಅದಲ್ಲ. ಅವ್ರ ಬುದ್ಧಿ ನನಗೆ ಗೊತ್ತಿದೆ, ನನ್ನ ಬುದ್ಧಿ ಅವ್ರಿಗೆ ಗೊತ್ತಿದೆ. ಸೊ ಹಂಗಂದ್ರೆ ನಮ್ಮಿಬ್ಬರಲ್ಲಿ ಯಾವ ತರ ಆ ತರ ಭಿನ್ನಾಭಿಪ್ರಾಯ ಬಂದಿಲ್ಲ, ಬರೋದಕ್ಕೂ ನಾವು ಬಿಡಲ್ಲ ಅದಲ್ಲ. ಇವತ್ತು ಸಾಕಷ್ಟು ವಿಚಾರಗಳು ಬಂದಾಗ ನನ್ನ ನೋವಿದೆ, ಏನ್ ನೋವಿದೆ, ಅಭಿವೃದ್ಧಿ ವಿಚಾರದ ನನ್ನ ನೋವಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಎಲ್ಲರೂ ಒಂದಾದ್ರೆ ಮಾತ್ರ ಅಭಿವೃದ್ಧಿ ಆಗೋದು, ಆಯ್ತಲ್ವಾ? ಸೊ ಅದನ್ನ ಬಿಟ್ಬಿಟ್ಟು ಮನೆ ಮಂದಿ ಸೇರಿ ಮಾತ್ರ ಮನೆ ಸಕ್ಸಸ್ ಆಗೋದು, ಮನೇಲಿ ಒಬ್ಬರು ಮಾಡಿದ್ರೆ ಆಗೋದಿಲ್ಲ. ಸೊ ಅದರಿಂದ ಕೆಲವರಿಂದ ನನಗೆ ಬರ್ತಾ ಇದಾವೆ. ಸೊ ಇಲ್ಲಿ ಒಪ್ಕೊಂತೀನಿ. ಆ ಕೆಲವರು ಹೆಸರುಗಳು ಅವ್ರು KGM ಅವ್ರ ಗಮನಕ್ಕೆ ತಂದು ಅವ್ರ ಕಡೆಯಿಂದ ತಂದಿದ್ದೀನಿ. ನೆಕ್ಸ್ಟ್ ಏನಾಗುತ್ತಂತ ಕೂಡ ಹೇಳಿದ್ದೀನಿ. ನನಗೆ ಅವ್ರು ಸಲಹೆನ ಕೂಡ ಕೊಟ್ಟಿದ್ದಾರೆ, ನಿಮ್ಮ ಸ್ಟೈಲಲ್ಲಿ ನೀವು ಹೋಗಿ, ಜನ ನಿಮ್ಮ ಹತ್ರ ಇದ್ದಾರೆ, ಜನ ಆದೇಶ ಇದೆ, ಜನ ನಿಮಗೆ ಆಶೀರ್ವಾದ ಮಾಡಿದ್ದಾರೆ, ನಮ್ಮಿಬ್ರಿಗೂ ಜನ ಆಶೀರ್ವಾದ ಇದೆ, ದಯವಿಟ್ಟು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅಂತ ಕೂಡ ಹೇಳಿದ್ದಾರೆ.
ನೋಡೋಣ ಮುಂದೆ ಏನಾಗುತ್ತೆ ಅಂತ ಕಾದು. ನಾನು ಯಾವತ್ತೂ ಧಮಕಿ ಆಗೋದು ಅನ್ಯಾಯದ ವಿರುದ್ಧ ಮಾತ್ರ ನಾನು ಹೋಗುದಿಲ್ಲ. ಅವತ್ತು ಹೋದಾಗ ಮುಳುಗಾಗ ನಾನು ಇರೋದಿಲ್ಲ, ಅದು ನಿಮಗೂ ಗೊತ್ತಾಗುತ್ತೆ. ಇಲ್ಲಿ ತನಕ 10 ವರ್ಷದಲ್ಲಿ ಯಾವತ್ತೂ ಆ ಕೆಲಸ ನಾನು ಮಾಡಿಲ್ಲ, ಮಾಡೋದು ಇಲ್ಲ. ಸೊ ನ್ಯಾಯ ತಗೋಗೋಣ. ಜನ ಏನು ಮೆಚ್ಚುಗೆ ಮಾಡಿದ್ರೆ ನ್ಯಾಯ ತಗೋಣ. ಈಗ ನಂಗೆ ಆಜ್ಞಾನ ಸಿಕ್ಕಿದ್ರು, ಅವರೊಬ್ಬ ಬಿಡ್ರು, ನಾನೊಬ್ಬ ಬಿಡ್ರು. ಸೈಡ್ ಬಗ್ಗೆ, ಜಮೀನ್ ಬಗ್ಗೆ ಅಗೌರವ ನೋವು ನಷ್ಟ ಇಬ್ಬರಿಗೂ ಗೊತ್ತು. ನಾನೇನು ಹೇಳಿದೆ, ಯಾರಣ್ಣ ಬರ ಯಾರು ಕಿತ್ಕೊಳ್ಳೋಕೆ ಆಗಲ್ಲ ಅಂತ. ಹೌದು ತಾನೆ? ಯಾರಣ್ಣ ಬರ ಯಾರು ಕಿತ್ಕೊಳ್ಳೋಕ್ಕಾಗುತ್ತೆ? ಸೊ ಅದರಿಂದ ದಯವಿಟ್ಟು ಅದನ್ನ ನಾವೆಲ್ಲ ಸೇರಿ ಮುಳುಬಾಗಲ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಮಾಡಬೇಕಾಗುತ್ತೆ. ನಾನು ಮಾಧ್ಯಮದಲ್ಲಿ ಕೂಡ ನಿಮ್ಮಲ್ಲಿ ಕೇಳ್ಕೊತೀನಿ ಸರ್, ದಯವಿಟ್ಟು ನಿಮಗೂ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಸರ್. ಇಂಥವನ್ನೆಲ್ಲ ಬೇಗ ಹೋಗಿ ನ್ಯೂಸ್ ಮಾಡಿ ಪಬ್ಲಿಕ್ ಮಾಡೋದು ಒಳ್ಳೇದು ಸರ್. ಈಗ 9 ದಿನ ಹುಟ್ಟಿರ್ತಕ್ಕಂಥ ಮಗುನ ಬಿಟ್ಟು ಅವ್ನು ಬೆಟ್ಟಿಂಗಲ್ಲಿ ಸೋತು ಅವ್ನು ಕುಡಿತಾನೆ ಸಾಯ್ತಾನೆ ಅಂತಂದ್ರೆ ಇವತ್ತು ಕೂಡ ನಮಗೂ ಕೂಡ ರಕ್ಷಕ ಠಾಣೆ ಒಂದು ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಪೊಲೀಸ್ ಇಲಾಖೆಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ನಾನು ಹಿಂಗಾಗುತ್ತೆ ಸರಿಪಡಿಸ್ಕೊಳ್ಳಿ ಅಂತ 6 ತಿಂಗಳ ಹಿಂದೆ ಹೇಳ್ತಾನೆ ಇದ್ದೀನಿ. ಅದು ಒಂದಕ್ಕೆ ಬೆಟ್ಟಿಗೆ ಬಂದಿದೆ, ಏನೋ ಸತ್ತಿರೋದು ಒಂದು ಬೆಳಕು ಬಂದಿದೆ. ನೋಡ್ತಾ ಇರಿ, ಈ 15 ದಿವಸದಲ್ಲಿ ಎಷ್ಟು ಬರ್ತದೆ ನೋಡ್ತಾ ಇರಿ. ಒಂದು ಪರ್ಸನಲ್ ಸರ್, ಕೆಲವು ಪೊಲೀಸವರು ಅಧಿಕಾರಿಗಳು ಅಂತಲ್ಲ, ಕೆಲವರು ಪೊಲೀಸವರು ಈ ಬೆಟ್ಟಿಂಗ್ ಅವ್ರ ಜೊತೆ ಶಾಮೀಲಾಗಿದ್ದಾರೆ ಅಂತ ಸಾರ್ವಜನಿಕರು ಪೊಲೀಸರು ಮಿಂಗಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಇದನ್ನ ಬರಕ್ ನಿಮ್ಗೇನ್ ಪ್ರಾಬ್ಲಮ್? ಬರೀತಾ ಇದೆ ಸರ್, ಬರೀರಿ, ನೇರವಾಗಿ ಬರೀರಿ. ಯಾರಿಗೆ ನಾವು ಭಯ ಬಿಡ್ಬೇಕು? ಯಾವ ಪೊಲೀಸ್ ಅಧಿಕಾರಿ ಬೆಟ್ಟಿಂಗ್ ಜೊತೆ ಮಿಂಗಲ್ ಆಗಿದಾರ ಅವ್ರ ಹೆಸರು ನೇರವಾಗಿ ಬರೀರಿ. ಪಬ್ಲಿಕ್ ಹಂಗೆ ಮಾತಾಡ್ಕೊಳ್ತಾರೆ ಸರ್, ಪಬ್ಲಿಕ್ ಹಂಗೆ ಹೇಳ್ತಾರೆ ಸರ್, ಪಬ್ಲಿಕ್ ಹೇಳ್ತಾರೆ. ನೀವು ಅದನ್ನ ನೀವು ನೇರವಾಗಿ ಯಾವತ್ತು ನೀವು ಮಾಡ್ತೀರಿ, ನಾನು ನೇರ ನೋಡಿ, ನಾನು ಯಾರಿಗೂ ಇದು ಮಾಡಲ್ಲ, ನಾನು ನೇರ ನೋಡಿ. ನಾನು ತಪ್ಪು ಒಪ್ಪು ಅಂತ ಹೇಳ್ತೀನಿ. ನಾನು ಯಾವತ್ತೂ ಬಚ್ಚಿಟ್ಕೊಂಡು ಮಾತಾಡೋದಿಲ್ಲ, ನನ್ನ ಹತ್ರವಿಲ್ಲ. ನಾನು ಹೇಳಿದ್ದೀನಿ, ನೆಕ್ಸ್ಟ್ ಏನಾದ್ರು ಘಟನೆ ಆದ್ರೆ ಪೊಲೀಸ್ ಇಲಾಖೆನೇ ಕಾರಣ. ಬೇರೆ ಖಾಸಗಿ ವ್ಯವಹಾರಗಳು ಬಿಟ್ಟು, ಯಾವ್ದೋ ಸಿವಿಲ್ ವ್ಯವಹಾರ ಸ್ಟೇಷನ್ ಮಾಡೋದು ಬಿಟ್ಟು ಇದನ್ನ ದಯವಿಟ್ಟು ಯುವಕರು ತಡೆದ್ರೆ ನಿಮ್ಮನೆ ಬಾಗ್ಲು ಚೆನ್ನಾಗಿರುತ್ತೆ, ನಮ್ಮನೆ ಬಾಗ್ಲು ಚೆನ್ನಾಗಿರ್ತದೆ. ನಮ್ ಭಗವಂತ ಅಧಿಕಾರ ಕೊಟ್ಟಿದ್ದಕ್ಕೆ ನಮ್ಗೆ ದೇವರೆಲ್ಲ ಒಂದ್ ಕಡೆ ನಮ್ಮ ಕುಟುಂಬಕ್ಕೆ ಚೆನ್ನಾಗಿರುತ್ತೆ ಅಂತ ಬಯಸ್ತೀನಿ. ನನಗೆ ಮುಳುಬಾಗಲ್ ರೂರಲ್ ಇಂದನೂ ಸಮಸ್ಯೆ ಇಲ್ಲ, ಟೌನ್ ಇಂದನೂ ಸಮಸ್ಯೆ. ನನಗೆ ಪರ್ಟಿಕ್ಯುಲರ್ ಒಂದ್ ಏರಿಯಾದಿಂದ ತುಂಬಾ ಸಮಸ್ಯೆ ಬರ್ತದೆ, ನಂಗ್ಲಿ ಏರಿಯಾ ಸಮಸ್ಯೆ ಬರ್ತಾ ಇದೆ ಅದಲ್ವಾ. ನಾನು ಈಗಾಗಲೇ ನಾನು ಬೆಳಗ್ಗೆ ಹೋಮ್ ಮಿನಿಸ್ಟರ್ ಜೊತೆ ನಾನು ಮಾತಾಡಿದ್ದೀನಿ. ನಾಳೆ ಅಥವಾ ನಾಳೆ ಮನೆಗೆ ಹೋಗ್ತಾ ಇದ್ದೀನಿ. ಸಂಪೂರ್ಣವಾಗಿ ವಿವರವನ್ನು ನಾನು ತಿಳಿಸೋ ಜವಾಬ್ದಾರಿ ಮಾಡ್ತೀನಿ ನನಗೆ. ಯಾಕಂದ್ರೆ ಆ ಸ್ಟೇಷನ್ ನಲ್ಲಿ ಈ ಸಿವಿಲ್ ಸಂಬಂಧಪಟ್ಟ ಖಾಸಗಿ ವ್ಯವಹಾರ ಜಾಸ್ತಿ ನಡೀತಿದೆ. ಇಂಥದಕ್ಕೆಲ್ಲ ಸಂಬಂಧಪಟ್ಬಿಟ್ಟು ಯಾವುದೋ ಕೋರ್ಟ್ ಆಗಿರ್ತಕ್ಕಂಥ ವ್ಯವಹಾರ ಮಾಡಕ್ಕೆ ಹೋಗ್ತಾರೆ. ನಾನು ನನ್ನ ಇದಕ್ಕೆ ತಕ್ಕಂಗೆ ಎಲ್ಲ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದೀನಿ. ನಾನು ಇವತ್ತು ಈವ್ನಿಂಗ್ ಸೂಪರಿಂಟೆಂಡೆಂಟ್ ಪೊಲೀಸ್ ಹತ್ರ ಮಾತಾಡ್ತೀನಿ, ಎಸ್ ಪಿ ಹತ್ರ ಮಾತಾಡ್ತೀನಿ. ಅದಾದ್ಮೇಲೆ ಬೆಳಗ್ಗೆ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ. ನಾನು ನಾಳೆ ಅಥವಾ ನಾಳೆ ಹೋಗಿ ಮನೆಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾಳೆ ನಾನು ಒಂದು ದಿವಸ ಬೀದಿಗೆ ಇಳಿದಾಗ ನಾನು ಯಾಕೆ ಹೇಳಿಲ್ಲ ಅನ್ನೋ ಮಾತು ಬರಬಾರ್ದು, ಅದಕ್ಕೋಸ್ಕರ ನಾನು ಮಾಡ್ತೀನಿ. ಸೈಬರ್ ಕ್ರೈಮ್ ಎಲ್ಲಿದೆ ಸರ್? ಸೈಬರ್ ಸುಮಾರು ದಿವಸ ಆಗಿದೆ. ಮುಳುಬಾಗಲ್ ಸೈಬರ್ ಕ್ರೈಮೇ ಇಲ್ಲ, ಸುಮಾರು ದಿವಸ ಆಗಿದೆ. ಎಲ್ಲ ತರ ಯಾರಿಗ ಪೋಕ್ಸ್ಕೋಸ್ ಯಾರೋ ಮಾಡ್ತಾರೆ, ಯಾರೋ ಡೀಲ್ ಮಾಡ್ತಾರೆ, ಲ್ಯಾಂಡ್ ಅಲ್ಲಿ ಯಾರೋ ಡೀಲ್ ಮಾಡ್ತಾರೆ. ಒಟ್ಟಾರೆ ಡೀಲ್ ಆದ್ರೆ ಸಾಕು, ನಮ್ಗೆ ಇನ್ನೇನು ಬೇಡ. ನಮ್ಗೆ ಡೀಲ್ ಆದ್ರೆ ಸಾಕು. ಯಾವ ಕೇಸ್ ಅಂತ ನಮ್ಗೆ ಏನು ಅವಶ್ಯಕತೆ ಇಲ್ಲ, ಒಟ್ಟಾರೆ ಡೀಲ್ ಆದ್ರೆ ಸಾಕು ನಮಗೆ. ಯಾಕೆ ಎಸ್ ಪಿ ಅವರು ಇನ್ನೂ ಇದ್ರ ಬಗ್ಗೆ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ಮಾಹಿತಿ ಇದೆಯೋ ಇಲ್ಲೋ ಅಂತ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ದೇವ್ರ ಅದಲ್ಲ, ಯಥೇಚ್ಛವಾಗಿ ಗಾಂಜಾ ಸಪ್ಲೈ ಆಗ್ತಾ ಇದೆ. ಮುಳುಬಾಗಲ್ ತಾಲೂಕಲ್ಲಿ ಯಥೇಚ್ಛವಾಗಿ ಗಾಂಜಾ ಸಪ್ಲೈ ಆಗ್ತಾ ಇದೆ. ಅರ್ಥ ನಿಮ್ಗೆ? ಬೆಟ್ಟಿಗೆ ದಂಧೆ ನಡೀತಾ ಇದೆ. ಇತ್ತೀಚೆಗೆ ಇದು ಬೇರೆ ಸ್ಟಾರ್ಟ್ ಆಗಿದೆ, ಮರಳು ದಂಧೆ. ಕೆರೆ ಹೆಸರು ಹೇಳ, ಎಷ್ಟೊತ್ತು ಗಾಡಿ ಪಾಸ್ ಆಗ್ತದೆ ಹೇಳ. ನಿಮ್ಮ ಕುಮ್ಮಕ್ಕಿಲ್ದೆ, ನಿಮ್ಮ ಸ್ಟೇಷನ್ ಮಾಹಿತಿ ಇಲ್ಲದೆ ಮರಳು ಪಾಸ್ ಆಗ್ತಾ ಇದೆಯಾ? ಇದಕ್ಕೆಲ್ಲ ನೇರ ಅದ್ ಯಾಕಂತ ನನಗೂ ಅರ್ಥ ಇಲ್ಲ. ಶಾಮೀಲಾಗಿದ್ದವರೋ ಇಲ್ಲ ಕಣ್ಮುಚ್ಕೊಂಡು ಕೂತವ್ರೋ ನನಗಂತೂ ಅರ್ಥ ಆಗ್ತಲ್ಲ. ಮುಂದಿನ ದಿವಸ ಕೇವಲ ನಿಮ್ಗೆ ಅದೇ ಹೇಳ್ಬಿಡಿ, ಕೇವಲ 15 ದಿವಸದಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡ್ಲಿಕ್ಕೆ ನಾನು ಶಾಸಕನಾಗಿ ರೆಡಿ ಇದ್ದೀನಿ. ಸರ್ ಬೆಲೆ ಇದೆ ಸರ್. ನಾನು ಅವ್ರೇನೋ ನಮ್ಮ ಏನೋ ಮಾಧ್ಯಮ ಹೇಳ್ತಾ ಇದ್ರು, ಅದಲ್ಲ. ಆಚೆ ಇರ್ತಕ್ಕಂಥ ಕಣ್ಣನ್ನು ಕಂಡಿಡ್ಬೋದು, ಒಳಗಡೆ ಇರ್ತಕ್ಕಂಥ ಕಂಡಿಡಕ್ಕೆ ಹೆಂಗಾಗುತ್ತೆ ಸರ್? ಅರ್ಥ ನಿಮ್ಗೆ? ಮಲಗಿರೋ ನಿಬರ್ಸ್ಬೋದು, ಮಲಗಿರೋದು ಆಕ್ರಮಣ ಹೆಂಗೆ ಬರ್ಸಕ್ಕಾಗುತ್ತೆ ಹೇಳಿ? ನಾನು ಇಲ್ಲಿ ತನಕ ಯಾವ ಇಲ್ಲಿಗಲಿಗೂ ಕೈ ಹಾಕಿಲ್ಲ, ಮಾಡಿಸೋದು ಇಲ್ಲ. ದಯವಿಟ್ಟು ಮತ್ತೆ ಒಬ್ಬ ಶಾಸಕನಾಗಿ ತಮ್ಮ ಹತ್ರ ಎಚ್ಚರಿಕೆಯನ್ನು ಕಾಲ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಳಿ, ನಿಮ್ಗೆ ಒಳ್ಳೆ ಹೆಸರಿದೆ, ಎಚ್ಚೆತ್ಕೊಳ್ಳಿ. ಇದು ಮಾತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.